ನಿಂದು ರದ್ದಾಗಿಲ್ಲ ಸರ್. ನಂದು ಅಪ್ಲೈ ಮಾಡಿ 3 ವರ್ಷ ಬಂದಿಲ್ಲ. ತುಂಬಾ ತಿರುಗ್ತಾ ಇದ್ದೀನಿ. ಅಪ್ಲೈ ಮಾಡಿ 3 ವರ್ಷ ಆಗೈತೆ. ಇನ್ನೂ ಬಂದಿಲ್ಲ. ಬರುತ್ತೆ ಅಲ್ಲ, ಈಗಲೂ ಹೇಳ್ತಾರಲ್ಲ ಮುಖ್ಯಮಂತ್ರಿ ಅಪ್ಲೈ ಮಾಡಿ ಅಂತ. ಏನು ಬರೋದಲ್ಲ ಅಷ್ಟೇ. ಅಪ್ಲೈ ಮಾಡಿ 3 ವರ್ಷ ಮೇಲೆ ಆಗ್ತೈತೆ. ರಾಮಮೂರ್ತಿ ಸರ್ ಅಪ್ಲೈ ಮಾಡಿರೋದು 3 ವರ್ಷ ಆನ್ಲೈನಿಂದ ಬರ್ತಿರೋದು. ಅಲ್ಲಿ ಓದ್ತಾ ಇದ್ದೀರಲ್ಲ, ನಿಂದು ರದ್ದಾನ? ಏನ್ ಕೆಲಸ ಮಾಡ್ತೀಯಾ? ಹೌದಾ? ಯಾಕೆ ರದ್ದು ಮಾಡಿದ್ರಮ್ಮ? ಏನೋ ಹೇಳಿದ್ರು ಅವರು? ರೇಷನ್ ಅಂಗಡಿ ಏನಂದ್ರು? ಕ್ಯಾನ್ಸಲ್ ಆಗೈತೆ ಸಿದ್ದರಾಮಯ್ಯ ಅಂತ ಹೇಳಿದ್ರ? ರೇಷನ್ ಕಾರ್ಡ್ ಬೇಕಾ? ಬರ್ರಿ ಆಚೆ ಬಂದ್ರಿ. ಅಳ್ಬೇಡಮ್ಮ, ನೇರವಾಗಿರೋ ಮಾಡಿಸ್ಕೊಡ್ತೀವಿ. ಹಳಕ್ ಹೋಗ್ಬೇಡ, ಕಷ್ಟ ಆಗುತ್ತೆ. ಹೊಟ್ಟೆಗೆ ಅಂದ್ರೆ ಕಷ್ಟ ಆಗುತ್ತೆ. ಊಟಕ್ಕೆ ಏನ್ ಮಾಡ್ತೀಯ ಮತ್ತೆ ಈಗ? ಮತ್ತೆ ಊಟಕ್ಕೆ ಜೀವನ ಕೊಡ್ತೀರಿ? ಅನ್ಯಾಯ ಆಗಿದೆ. ಸಿದ್ದರಾಮಯ್ಯ ಒಂದು ನಿಮಿಷ ಇರ್ರಿ, ಮಾತಾಡ್ಬೇಡ್ರಿ. ಹಿಂದೆ ನಾನು ಆಟೋ ಓಡಿಸೋದು ಕಾಂತರಾಜ್ ಅಂತ. ಹೋದ್ ಸರಿ 2 ತಿಂಗಳ ಹಿಂದೆ 3 ತೆಗೆದುಬಿಟ್ಟಿದ್ರು. ಈಗ ನಂದು ನಮ್ಮ ಬಾಮೈದು ಇಬ್ಬರದು ತೆಗೆದುಬಿಟ್ಟಿದ್ದಾರೆ. ನಾವು ಬಾಡಿಗೆ ಮನೆಯಲ್ಲಿರೋದು. ನಾನು ನಮ್ಮ ಬಾಮೈದು ಇಬ್ಬರು ಆಟೋನೇ ಓಡಿಸೋದು. ನಿಮ್ಮ ಮನೇಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ? ಇಲ್ಲ ಸರ್. GST ಕಟ್ತೀರಾ? ಇಲ್ಲ ಸರ್. ಸರ್ಕಾರಿ ನೌಕರಿ ಇದ್ದೀರಾ? ಇಲ್ಲ ಸರ್, ನಾವು ಆಟೋ ಓಡಿಸೋದು. ಮತ್ತೆ ಕೇಳ್ಬೇಕಲ್ಲ ಯಾಕೆ ತೆಗೆದ್ರು ಅಂತ. ನೀವು ಸುಮ್ಮನೆ ಇದ್ದೀರ ಹಂಗೆ? ಸಿದ್ದರಾಮಯ್ಯ ಅವ್ರು ತೆಗೆದವ್ರೆ ಅಂತ ಹೇಳಿದ್ದಾನ ರೇಷನ್ ಅಂಗಡಿಯನ್ನು? ಏನ್ ಹೇಳ್ದ? ಇಲ್ಲ, ಅದು ತೆಗೆದುಬಿಟ್ಟಿದ್ದಾರೆ ಸರ್. ಅದೇ ಏನ್ ಹೇಳ್ದ? ಯಾಕೆ ತೆಗೆದೆ ಅಂತ ಹೇಳ್ದ? ಯಾರು ಹೇಳಿದ್ರು? ಸಿಗ್ಲಿಲ್ಲ ಅವರು. ಸರ್ಕಾರದವ್ರು ಹೇಳಿದಾರೆ, ತೆಗ್ದಿದ್ದಾರೆ. ನಿಂದೇನಮ್ಮ ಈಗ? ಏನ್ ಕೆಲಸ ಮಾಡ್ತೀಯಾ? ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೆ ಎಷ್ಟು 3,000ನಾ 2,000 ಸಂಬಳನಾ? 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ರು. ನನಗೆ ಬೇರೆ ಜೀವನ ಇಲ್ಲ ಸರ್. ಇದೇ ನಮ್ಗೆ ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ಗೆ ಹೋಗಿದ್ದೆ ನಾನು. ರೇಷನ್ಗೆ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೂ ತಿನ್ನಲ್ಲ ಸರ್ ನಾವು. ನಮ್ಮ ತಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ. ಅಪ್ಪ ಹೋಗಲ್ಲ ಸರ್. ಕೆಲಸ ಮಾಡಿ 20 ವರ್ಷ ಆಯಿತು. ಆಪರೇಷನ್ ಆಗಿದೆ. ಅದರಿಂದ ಅವರು ಕೆಲಸಕ್ಕೆ ಹೋಗಲ್ಲ ಸರ್, ಮನೆಯಲ್ಲೇ ಇರ್ತಾರೆ. ನನಗೆ ಆಪರೇಷನ್ ಆಗಿದೆ ಅದರಿಂದ ಕೆಲಸ ಆಗಲ್ಲ. ಅದಕ್ಕೆ 20 ವರ್ಷದಿಂದ ಮನೆಯಲ್ಲೇ ಇದೆಯಾ? ಸ್ಕೂಲಲ್ಲಿ. ಅಲ್ಲ, ಈಗ ರೇಷನ್ ಕಾರ್ಡ್ ಹೋದ್ರೆ ನಿಮ್ಗೆ ಗವರ್ಮೆಂಟ್ ಇದು ಆಸ್ಪತ್ರೆಗೂ ಕೊಡಲ್ಲ? ಇಲ್ಲ ಸರ್, ಏನು ಕೊಡಲ್ಲ. ಆಸ್ಪತ್ರೆಗೆ ನಿಮ್ BPL ಇದ್ರೆ ನೀನು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು. ಆಸ್ಪತ್ರೆಯಲ್ಲಿ ಫ್ರೀ ಔಷಧಿ ಕೊಡಲ್ಲ ಇನ್ಮೇಲೆ? ಕೊಡಲ್ಲ, ಏನು ಕೊಡಲ್ಲ. ಏನ್ ಮಾಡ್ತೀರಾ ಈಗ? ಇವಾಗ ನೀವೇ ಮಾಡಬೇಕು. ನಮ್ಮ ಕೈಯಲ್ಲಿ ಏನಿದೆ ಸರ್. ನಾವು ಸ್ಕೂಲಲ್ಲಿ ಅಧ್ಯಕ್ಷ. ಅಲ್ಲಿ ಏನು 10 ಪೈಸೆ ಕೊಡಲ್ಲ. ಸ್ಕೂಲ್ ಕಟ್ಟಿದ್ದೀವಿ, ಅದರಲ್ಲಿ ಅಧ್ಯಕ್ಷ ನಾನು. ಸ್ಕೂಲ್ ಕಟ್ಟಿತ್ತು ಅಂದರೆ ಗೌರ್ಮೆಂಟ್ ಸ್ಕೂಲ್. ಆವತ್ತಿಂದ ಇವತ್ತು ಏನು ನನಗೆ 1 ನಯ ಪೈಸೆ ಕೊಡಲ್ಲ.